ಪ್ರಧಾನಿ ನರೇಂದ್ರ ಮೋದಿ ಅವರು ಇರೋವರೆಗೂ ಕೂಡ ಭಾರತವನ್ನು ಮುಟ್ಟುವುದಕ್ಕೆ ಬಿಡೋದಿಲ್ಲ. ಭಾರತಕ್ಕೆ ವಿಶ್ವದ ದೊಡ್ಡಣ್ಣ ಅಮೆರಿಕ ಕೊಡ್ತಾ ಇರುವಂತಹ ಅಭಯ ಇದು. ಮೋದಿ ಇರೋವರೆಗೂ ಭಾರತವನ್ನು ಮುಟ್ಟುವುದಕ್ಕೆ ಬಿಡೋದಿಲ್ಲ. ವಿಶ್ವದ ಯಾವುದೇ ಶಕ್ತಿಗೂ ಅವಕಾಶ ಮಾಡಿಕೊಡೋದಿಲ್ಲ. ಇದು ಭಾರತಕ್ಕೆ ವಿಶ್ವದ ದೊಡ್ಡಣ್ಣ ಕೊಡ್ತಾ ಇರುವಂತಹ ಮಾತು, ಅಭಯ. ಭಾರತ ವಿರುದ್ಧ ಯಾರಾದರೂ ದಾಳಿ ಮಾಡಿದ್ರೆ ಶತ್ರು ರಾಷ್ಟ್ರಗಳಿಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರು ವಾರ್ನಿಂಗ್ ಕೊಡ್ತಾ ಇದ್ದು, ಭಾರತ ವಿರುದ್ಧ ಯಾರಾದರೂ ದಾಳಿ ಮಾಡಿದ್ರೆ ನಾವು ಭಾರತದ ಪರವಾಗಿ ಬಂದೇ ಬರ್ತೇವೆ ಅಂತ ಹೇಳುವ ಮೂಲಕ ಪ್ರಧಾನಿ ಮೋದಿಗೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಭಯವನ್ನು ಕೊಡ್ತಾ ಇದ್ದಾರೆ. ಮೋದಿ ಬಿಟ್ಟು ಬೇರೆಯವರು ಪ್ರಧಾನಿ ಆದರೆ ನಿಲುವು ಬದಲಾವಣೆ ಆಗಬಹುದು. ಆದರೆ ಮೋದಿಯವರು ನನ್ನ ಆಪ್ತ ಸ್ನೇಹಿತ ಅಂತ ಈಗಾಗಲೇ ಹಲವಾರು ಬಾರಿ ಹೇಳಿಕೊಂಡಿರುವಂಥ ಟ್ರಂಪ್ ಈ ಸಂದರ್ಭದಲ್ಲಿ ಮೋದಿಯವರು ಪ್ರಧಾನಿಯಾಗಿರುವಂತಹ ಈ ಸಂದರ್ಭದಲ್ಲಿ ಭಾರತದ ಮೇಲೆ ಯಾವುದೇ ದಾಳಿಯನ್ನು ಮಾಡುವಂಥ ಒಂದು ಪ್ರಯತ್ನಕ್ಕೆ ವಿಶ್ವದ ಯಾವುದೇ ರಾಷ್ಟ್ರ ಮುಂದಾದರೂ ನಾವು ಭಾರತದ ಪರವಾಗಿ ನಿಲ್ತೇವೆ. ಜಾಗತಿಕ ಸಂಬಂಧಗಳ ಬಗ್ಗೆ ಮಹತ್ವದ ಸಮಾಲೋಚನೆ ನಡೆಸುವಂತಹ ಸಂದರ್ಭದಲ್ಲಿ ಶತ್ರು ರಾಷ್ಟ್ರಗಳಿಗೆ ಡೊನಾಲ್ಡ್ ಟ್ರಂಪ್ ಈ ಒಂದು ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಮೋದಿ ಇರೋವರೆಗೂ ಭಾರತ ಮುಟ್ಟುವುದಕ್ಕೆ ಬಿಡುವುದಿಲ್ಲ ಅಂತ ಹೇಳಿದ್ದಾರೆ. ಬಹುಶಃ ಪ್ರಧಾನಿ ನರೇಂದ್ರ ಮೋದಿ ಅಲ್ಲದೆ ಬೇರೆ ಯಾರಾದರೂ ಪ್ರಧಾನಿ ಆದರೆ ಆಗ ಆ ನಿಲುವು ಬದಲಾವಣೆ ಆಗಬಹುದೇನೋ, ಟ್ರಂಪ್ ಅವರ ನಿಲುವು. ಆದರೆ ಮೋದಿಯವರು ಪ್ರಧಾನಿಯಾಗಿರುವಂಥ ಈ ಸಂದರ್ಭದಲ್ಲಿ ಮೋದಿ ನನ್ನ ಅತ್ಯಾಪ್ತ ಸ್ನೇಹಿತರು, ಹಾಗಾಗಿ ಭಾರತದ ಪರವಾಗಿ ಅಥವಾ ಮೋದಿಯವರ ಪರವಾಗಿ ಅಥವಾ ಭಾರತದ ಪರವಾಗಿ ನಾನು ಯಾವತ್ತಿಗೂ ನಿಲ್ತೇನೆ ಅಂತ ಟ್ರಂಪ್ ಅವರು ಈ ಸಂದರ್ಭದಲ್ಲಿ ಶತ್ರು ರಾಷ್ಟ್ರಗಳಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ.